ಪರಿಚಯ ಮಾಡ್ಕೊಂಡಿದ್ದೀನಿ. ಎಲ್ಲ ಗೊತ್ತು. ಇನ್ನು ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳಿಸ್ತಾ ಇದೆಯಲ್ಲಪ್ಪ? 420 ಕೇಸ್ ಆಗಿತ್ತಲ್ಲ. ಓಕೆ, ಕಾಮಿಡಿ ಮಾಡ್ತಿಲ್ಲ ನೋಡ್ಬೇಕು ನಾನು. ಎಲ್ಲರೂ ಇಲ್ಲಿ ತಲೆ ತಗ್ಸ್ಬೇಡಿ ಈಗ. ಓಕೆ, ಇಷ್ಟೊತ್ತು ತೆಗಿ, ಪರವಾಗಿಲ್ಲ. ಮಾಡಿದಾಗ ನಾಚಿಕೆ ಇಲ್ಲ, ಇವಾಗ ಯಾಕೆ ಹೋಗ್ತೀಯ? ಹಿಂದೆ ನಿಮ್ದೆಲ್ಲ ಏನು ಚಟುವಟಿಕೆಗಳೆಲ್ಲ ಇದೆ ಅಂತ ಪೊಲೀಸರೆಲ್ಲ ಗಮನಕ್ಕೆ ಇಟ್ಕೊಂಡಿದ್ದಾರೆ. ಸರ್, ಕೆಲವರು ಹೇಳಿದ್ರು ಮೇಡಮ್ ಗೊತ್ತಿಲ್ಲದ ವಯಸ್ಸಲ್ಲಿ ಅಂತ ಅಂದ್ಬಿಟ್ಟು. 30 ವಯಸ್ಸು ಗೊತ್ತಿಲ್ಲದ ವಯಸ್ಸಲ್ಲ, ಎಲ್ಲ ಗೊತ್ತಿರೋ ವಯಸ್ಸೇ ಇರ್ತವೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಲೈಫಲ್ಲಿ. ಸಮಾಜದಲ್ಲಿದ್ದೀರಾ ನೀವು ಕಾಡಲ್ಲಿಲ್ಲ. ಕಾಡಲ್ಲಿರೋ ಪ್ರಾಣಿಗಳಾದರೂ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಬದುಕ್ತವೆ. ನೀವು ಸಮಾಜದಲ್ಲಿದ್ದೀರಾ, ಕಿವಿ ಇದೆ, ಕಣ್ಣಿದೆ, ಆಲೋಚನೆ ಮಾಡುವಂಥ ಬುದ್ಧಿ ಇದೆ. ಆ ಬುದ್ಧಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಕೋಪನ ಯಾವುದೂ ಕೈ ಕೊಡೋಕೆ ಹೋಗ್ಬೇಡಿ. ತಿಳಿದ ಎಲ್ರಿಗೂ ನೆಮ್ಮದಿಯಾಗಿ ಜೀವನ ಮಾಡಿ. ನಿಮಗೂ ಇರೋದು 24 ಅವರು, ನಮಗೂ ಇರೋದು 24 ಅವರು. ಆ 24 ಅವರನ್ನ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ಅಹಿತಕರ ಘಟನೆಗೆ ಒಳಗಾಗಬೇಡಿ. ಕೆಲವೆಲ್ಲ ಕುಡಿಯೋ ಚಟ ಇದೆ ಇಲ್ಲಿ. ನಮ್ಮ ಪೊಲೀಸರೆಲ್ಲ ನಿಮ್ಮನ್ನೆಲ್ಲ ಕ್ಲೋಸ್ ವಾಚ್ ಮಾಡ್ತಾ ಇದ್ದಾರೆ. ನೀವು ಬೆಲ್ ತೊಗೊಂಡಿದ್ದೀನಿ, ನಾನು ಬೇಗ ನೀಚೆ ಬಂದಿದ್ದೀನಿ ಅಂತ ಬಾಲ ಬಿಚ್ಚದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಪೊಲೀಸರಾಗಲಿ, ನಮ್ಮ ಕೆಲವು ಇನ್ಫಾರ್ಮರ್ಸ್ ಆಗಲಿ ನಿಮ್ಮನ್ನೆಲ್ಲ ಕ್ಲೋಸ್ ವಾಚ್ ಮಾಡ್ತಿರ್ತಾರೆ. ಎಲ್ಲ ಕಡೆ CCTV ಕ್ಯಾಮ್ರಾಸ್ ಇರುತ್ತೆ. ಆಮೇಲೆ ಈಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂತಂದರೆ ನೀವೇನೇ ಮಾಡೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಬೀಟ್ ಪೊಲೀಸರು ನಿಮ್ಮ ಮನೆ ಹತ್ರ ಬರ್ತಿರ್ತಾರೆ, ನಿಮ್ಮನ್ನ ಅವಾಗ ವಾಚ್ ಮಾಡ್ತಿರ್ತಾರೆ. ಸೊ ನಿಮ್ಗೆ ಯಾರು ವಾಚ್ ಮಾಡ್ತಾರ ಅಂತ ಅನ್ಕೋಬೇಡಿ. ಸೊ ಸರ್ಕಾರ ಆಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನಾದರೂ ಈಗ ಯಾರೇ ನಿಮ್ಮಲ್ಲಿ RS ಇದೆ, ರೌಡಿ ಶೀಟ್ಸಲ್ಲಿ ಇದ್ದೀರಾ, ಮತ್ತು ನಿಮ್ಮಲ್ಲಿ ಯಾವುದೇ ಕೇಸ್ಗಳಿದೆ, ಮೇಲೆ ಮತ್ತೊಂದು ಕೇಸ್ ಬಿದ್ದರೆ ಕಠಿಣವಾದ ಕಾನೂನು ಕ್ರಮ ತೊಗೋತೀವಿ ನಾವು. ಸೊ ಆಲ್ರೆಡಿ ಈಗ ಎಲ್ಲರದ್ದು ಅರ್ಧ ವಯಸ್ಸು ಆಗಿಬಿಟ್ಟಿದೆ, ಎಲ್ಲರೂ ಮುಕ್ಕಾಲು ವಯಸ್ಸು ಆಗಿಬಿಟ್ಟಿದೆ. ಸೊ ಇನ್ನಾದರೂ ಮುಂದೆ ಕಟ್ಟಿಗಲ್ಲ ನಿಮ್ಗೆ ಯಾರಿಗೂ. ಏನೋ ಲಾಭ ಇದೆಯೇನಪ್ಪ? 1 ಸಲ 2 ಸಲ ಗೆಲ್ತೀರ ಅಷ್ಟೇ, 3ನೇ ಸಲ ಸೋಲ್ತೀರಾ. ಆ ಹುಚ್ಚು ಇಟ್ಬಿಡುತ್ತೆ ನಿಮಗೆ, ಆ ಗ್ಯಾಮ್ಲಿಂಗಲ್ಲ ಹುಚ್ಚು ಇಟ್ಬಿಡುತ್ತೆ ನಿಮಗೆ. ಅದು ಇಟ್ಕೋಬೇಡಿ. ಅದು ಬಂದು ಆ ದುಡ್ಡನ್ನ ನಿಮ್ಮ ಫ್ಯಾಮ್ಲಿಗೆ ಹಾಕಿ, ಎಜುಕೇಷನ್ಗೆ ಹಾಕಿ. ಜಾಸ್ತಿ ಫ್ಯಾಮ್ಲಿ ಇಲ್ವಾ, ಅನಾಥಾಶ್ರಮಕ್ಕೆ ದುಡ್ಡು ಕೊಡಿ ಹೋಗ್ಬಿಟ್ಟು. ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳ್ಕೊಂಡು 4 ಜನ ಊಟ ಮಾಡ್ತಾರೆ. ಎಲ್ಲ ಕೈಕಾಲು ಗಟ್ಟಿ ಇರೋ ನೀವೇ ಹಿಂಗೆ ಮಾಡಿದ್ರೆ, ಕೈಕಾಲು ಕಣ್ಣಿಲ್ದಿರೋರು, ಕೈ ಇಲ್ದಿರೋರು, ಕಾಲು ಇಲ್ದಿರೋರು ಎಂತೆಂಥ ಅಚೀವ್ಮೆಂಟ್ಸ್ ಮಾಡ್ತಿದ್ದಾರೆ. ಹೋಗ್ತಾ ಇದ್ರೆಲ್ಲ ನ್ಯೂಸ್ ಪೇಪರ್ಸಲ್ಲಿ ನೋಡ್ತೀರಾ? ಈಗೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ಬೇಕಲ್ಲ ನೀವೆಲ್ಲ. ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲೆಲ್ಲ ರೀಲ್ಸ್ಗಳು ಬರ್ತವೆ. ಈ ಕೈ ಇಲ್ದಿರೋರು, ಕಾಲು ಇಲ್ದಿರೋರು, ಕಣ್ಣಿಲ್ದಿರೋರೆಲ್ಲ ಎಂತೆಂಥ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಎಂಥ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇಷ್ಟೆಲ್ಲ ನಿಮಗೆಲ್ಲ ಇಟ್ಕೊಂಡು ಏನು ರೋಗ ನಿಮ್ಗೆಲ್ರಿಗೂ? ನೆಮ್ಮದಿಯಾಗಿ ಜೀವನ ನಡ್ಸೋಕ್ಕೆ ಬರಲ್ವಾ ನಿಮ್ಗೆ ಯಾರಿಗೂ? ಕೆಲವು ರೇಪ್ ಕೇಸಲ್ಲಿ ಇದ್ದೀರಾ. ಅಸಹ್ಯ ಅನ್ಸುತ್ತೆ ಇವೆಲ್ಲ. ಕೆಲವು ನಾಯಿ ಕಚ್ಚೋಷ್ಟು ಮನುಷ್ಯರು ಇದ್ದಾರೆ ಇಲ್ಲಿ. ನಾಯಿ ಕಚ್ಚೋ ಮನುಷ್ಯರು. ಹಂಗೆಲ್ಲ ಮಾಡಬಾರ್ದು. ಬುದ್ಧಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಕಾನೂನು ಯಾವುದು ಕೈಗೆ ತೊಗೊಳಕ್ಕೆ ಹೋಗಬೇಡಿ. ಜಾಸ್ತಿ ಏನಾದಾದರೆ ನೀವು ಆಲ್ರೆಡಿ ನಿಮ್ಮೆಲ್ಲೆಲ್ಲ ಕೇಸ್ ಇದೆ, ಇನ್ಯಾವುದು ಎಕ್ಸ್ಟ್ರಾ ಕೇಸ್ಗಳೆಲ್ಲ ಹೋಗ್ಬೇಡಿ. 112 ನಂಬರ್ ಇದೆ, ಹೆಲ್ಪ್ಲೈನ್ ನಂಬರು. ಆ ಥರ ಆದರೆ 112 ನಂಬರ್ ಕಾಲ್ ಮಾಡಿ. ಬೀಟ್ ಪೊಲೀಸರು ಇರ್ತಾರೆ, ಆ ಬೀಟ್ ಅವ್ರ ನಂಬರ್ಗಳಿದೆ, ಆ ಬೀಟ್ ನಂಬರ್ಸ್ ಕಾಲ್ ಮಾಡಿ. ಯಾವುದು ಗೊತ್ತಿಲ್ಲ ಅಂದರೆ 112 ನಂಬರ್ ಕಾಲ್ ಮಾಡಿ. ಆಲ್ರೆಡಿ ನಿಮ್ಮೆಲ್ಲೆಲ್ಲ 307 ಕೇಸಸ್ ಇದೆ. ಆ ಕೇಸ್ ಇರೋದ್ರಿಂದ ನೀವು ಯಾವುದು ಮತ್ತೆ ಎಕ್ಸ್ಟ್ರಾ ನಿಮ್ಮಲ್ಲಿ ಕೇಸ್ ಬಂದರೆ ಭಾರಿ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಕೇಸ್ ಬಂದರೆ ಕಾನೂನು ರೀತಿಯಾಗಿ ನಾವೇನು ಕ್ರಮ ತೊಗೋಬೇಕೋ ತೊಗೋತೀವಿ. ಅದನ್ನು ಯಾರು ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕೇಸಸ್ ಇರೋದ್ರಿಂದ ಜಾಗೃತದಿಂದಿರಿ. ನಿಮ್ಮ ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕೊಡಿ. ಬೇರೆ ಒಳ್ಳೆ ಕೆಲಸಗಳು ಮಾಡಿರಿ, ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸಗಳು ಮಾಡಿ. ನೀವು ಮಾಡಿರೋ ಪಾಪಗಳನ್ನು ತೊಗೊಳ್ಳಿ. 112 ನಂಬರ್ ಇರುತ್ತೆ, ಅಥವಾ ನಮ್ಮ ಸ್ಟೇಷನ್ಸ್ ಯಾವುದಾದ್ರು ನಿಮ್ಮ ಇರೋ ಒಂದು ಲಿಮಿಟ್ಸಲ್ಲಿ ಸ್ಟೇಷನ್ಸ್ ನಂಬರ್ ಇರುತ್ತೆ. ಆ ಸ್ಟೇಷನ್ ನಂಬರ್ಸ್ ಕಾಲ್ ಮಾಡಿ. ವಿತಿನ್ 5 to 8 minutes ನಾವು ಇರ್ತೀವಿ. ಮತ್ತೇನಾದರೂ ಲ್ಯಾಂಡ್ ಲಿಟಿಗೇಷನ್ ಕೈ ಹಾಕೋದು, ಮತ್ತು ಲ್ಯಾಂಡ್ ಮಾಫಿಯಾದಲ್ಲಿ ಕೈ ಹಾಕೋದು, ಅದು ಇದು ಹಣ ವಸೂಲಿ ಮಾಡ್ತೀನಿ, ಈ 420 ಕೇಸ್ ಎಲ್ಲ ಕೈ ಹಾಕಿದ್ರೆ ಯಾವುದು ಸುಮ್ಮನೆ ಬಿಡಲ್ಲ ನಾವು ಪೊಲೀಸರು. ಇದಕ್ಕೆಲ್ಲ 0 ಟಾಲರೆನ್ಸು. ಇವಾಗ ಯಾರೂ ಅದಕ್ಕೆ ಇನ್ವಾಲ್ವ್ ಆಗಬಾರ್ದು. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲಿರೋರೆಲ್ಲ ಏನೋ ಜೈಲಿಗೆ ಹೋಗಿ ಬಂದಿದ್ದೀರಾ ಅನ್ಕೋತೀನಿ. ಸೊ ಜೈಲಿಗೆ ಕಳ್ಸೋದೇನಕ್ಕೆ? ಶಿಕ್ಷೆ ಕೊಡೋಕ್ಕಂತಲ್ಲ, ರಿಹ್ಯಾಬಿಲೇಟ್ ಮಾಡೋಕ್ಕೆ. ನಿಮ್ಮನ್ನ ಪರಿವರ್ತನವಾಗಿ ಹೊಸ ಮನುಷ್ಯರಾಗಿ ನಿಮ್ಗೆ ಹೊಸ ಬುದ್ಧಿ ಕಲಿಸಿ ಮುಂದೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಕೊಡಿ, ಸಮಾಜದಲ್ಲಿ ಒಳ್ಳೆ ಹೆಸರು ತೊಗೊಳ್ಳಿ ಅಂತ ನಿಮಗೆ ಮತ್ತೆ ಪರಿವರ್ತನೆ ಮಾಡಿ ಕಳಿಸೋದು ನಿಮಗೆ ಅಲ್ವಾ? ಶಿಕ್ಷೆ ಅದೇ ಮತ್ತು ನಿಮ್ಗೆ ಕೊಡೋದು. ಸೊ ನಿಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗಲಿ, ನಿಮ್ಮ ಲೈಫ್ದು ವ್ಯಾಲ್ಯೂ ಏನಿದೆ, ಏನು ನೀವು ಅಮೂಲ್ಯವಾದ ಟೈಮ್ನ ನೀವು ಫ್ಯಾಮಿಲಿ ಜೊತೆ ಕಲಿಬೇಕು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಕಲಿಬೇಕಾಗಿತ್ತು, ಅಥವಾ ಓದಿನ ಕಡೆ ಗಮನ ಕೊಡಬೇಕಾಗಿತ್ತು. ಇದು ಯಾವುದು ಕೊಡ್ದೇ ನೀವೊಂದು 4 ಗೋಡೆ ಮಧ್ಯೆ ನಿಮ್ಗೆ ಯಾಕೆ ಇಟ್ಟಿರ್ತಾರೆ ಅಂತಂದರೆ ಆ ಮೌಲ್ಯಗಳು ಗೊತ್ತಾಗಲಿ ಅಂತ, ನಿಮಗೆ ಆ ವ್ಯಾಲ್ಯೂಸ್ ಗೊತ್ತಾಗಲಿ ಅಂತ ನಿಮಗೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಲೈಫ್ ವ್ಯಾಲ್ಯೂಸ್ ಏನು, ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಏನು, ನಿಮ್ಮ ಎಜುಕೇಷನ್ ವ್ಯಾಲ್ಯೂಸ್ ಏನಂತೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ಸೊ ಕಾನೂನು ಬಾಹಿರವಾದ ಚಟುವಟಿಕೆಗಳು ಯಾರು ಮಾಡಬಾರ್ದು. ಆಮೇಲೆ
ಅನ್ವಾಂಟೆಡ್ ಆಗಿ ಈಗೆಲ್ಲ ಕೆಲವರೆಲ್ಲ ವಿಚಾರಿಸಿದಾಗ ಕಾವೇರಿ ಗಲಾಟೆ ಅಂತೆಲ್ಲ ಮಾತಾಡಿದ್ರಿ. ಯಾಕೆ ಬೇಕು ನಿಮ್ಗೆ ಅವೆಲ್ಲ? ಆ ಕಾವೇರಿ ಗಲಾಟೆ ಮಾಡೋಕ್ಕೆ ಸರ್ಕಾರ ಇದೆ, ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ, ಕಾನೂನು ತಜ್ಞರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವ್ರ ವ್ಯಾಪ್ತಿಗಿರೋದು ನಿಮ್ಗೆ ಯಾಕೆ ಬೇಕು? ನೀವ್ಯಾರು ಗೌರ್ಮೆಂಟ್ ಪ್ರಾಪರ್ಟೀಸ್ ಹಾಳು ಮಾಡೋಕ್ಕೆ ನಿಮ್ಗೆ ರೈಟ್ಸ್ ಕೊಟ್ಟಿದ್ದಾರೋ? ನಿಮ್ಮ ಮನೆಗೆ ಬಂದು ಯಾರಾದರೂ ನಿಮ್ಮ ಮನೇಲಿರೋ ವಸ್ತುಗಳನ್ನ ತೊಗೊಂಡು ಚೆಲ್ಲಾಪಿಲ್ಲ ಮಾಡಿದ್ರೆ ಇಷ್ಟ ಆಗತ್ತೇನ್ರಿ? ನಿಮ್ಗೆ ಹೆಂಗೆ ನಿಮ್ಮ ಮನೇಲಿರೋ ಮನೇಲಿರೋ ಮೌಲ್ಯವಾದ ವಸ್ತುಗಳ ಬಗ್ಗೆ ನಿಮ್ಗೇನು ಗಮನ ಇರುತ್ತೋ, ಸರ್ಕಾರದ ಪ್ರಾಪರ್ಟಿ